मेरे वयके वरजटावन्ने शोभिप भार्गवेश्वर लभिनमिषि भीष्मेनु परिचित अभिनमिषि भीष्मेनु चरण प्रचोदयुध शिरदि कीर्तव धरिಸಿ ಮಧುಮರ್ಗಾದಿಗಳ ತಾನಿದ್ದು वररतुनमय पीठयोगा वररतुनमय पीठयोगा करगिरिದು ಕೊಳ್ಳಿರಿದೈದರಿಯೇ ಶಿರವ ಬಾಗುದ ಗುರು ನಮೋ ಜನುತ ನಿಂದಿರಲು ಗುರು ಬ್ರಹ್ಮ गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरवे नमः गुरवे नमः साक्षात परब्रह्म तस्मै श्री गुरुवे नमः। ಲಾಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ನಿತ್ಯನದೊಳು ಪರಶುಧರ ಲಾಕ್ಷಣದಿ ಶಿಷ್ಯನು ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ದರಯೊಳಿವ ಗೆಳೆಯುಂಟೆ ಎಂದೆನು ತನಾಗ ಬೇಳಿದನು ದರಯೊಳಿವ ಗೆಳೆಯುಂಟೆ ಎಂದೆನು ತನಾಗ ಬೇಳಿದನು ನೋಡಿದರೆ ಋಷಿಮುನಿಗಳೇ, ಭೀಷ್ಮನ ಭಕ್ತಿ ಪರಾಕಾಷ್ಠೆಯನ್ನ ದೂರದಲ್ಲಿಯೇ ಮಣಿಮಯವಾದ ಕನಕಾಟವನ್ನ ನಿಲ್ಲಿಸಿದ್ದಾನೆ. ರಥವನ್ನ ಇಳಿದು ಬರೀ ಕಾಲಿನಲ್ಲಿ ನಡೆದುಕೊಂಡು ಬರುತ್ತಾ ಇದ್ದಾನೆ. ಅವನೊಬ್ಬನೇ ಬರುತ್ತಿರುವುದಲ್ಲವಲ್ಲ, ಅವನ ಜೊತೆಯಲ್ಲಿ ಸುಮಂಗಲೆಯರನ್ನ, ಬ್ರಾಹ್ಮಣರನ್ನ ಹಾಗೂ ಗೋವುಗಳನ್ನ ಮುಂದಿರಿಸಿಕೊಂಡು ಇಲ್ಲಿಯವರೆಗೆ ಬರುತ್ತಾ ಇದ್ದಾನೆ. ಸುಮಂಗಲೆಯರ ವಿಚಾರ ಎಂತಿರಲಿ, ಬ್ರಾಹ್ಮಣರ ಪ್ರಶ್ನೆಯೇ ಬೇರೆ. ಗೋವುಗಳನ್ನ ಮುಂದಿರಿಸಿಕೊಂಡು ಭೀಷ್ಮ ಬರುತ್ತಾ ಇದ್ದಾನೆ ಅಂದರೆ ಗೋವುಗಳ ಮಹತ್ವವನ್ನು ನಾವು ಹೇಳಲೇಬೇಕು. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಕಣ್ಣುಗಳಲ್ಲಿ ವಿಷ್ಣುವನ್ನು, ಕಂಠದಲ್ಲಿ ರುದ್ರನನ್ನು, ಕೊಂಬುಗಳಲ್ಲಿ ಸೂರ್ಯ ಚಂದ್ರರನ್ನು, 4 ಕಾಲುಗಳಲ್ಲಿ 4 ವೇದವನ್ನು, 4 ಕಾಲುಗಳ 8 ಗೊರಸುಗಳಲ್ಲಿ ಅಷ್ಟದಿಕ್ಪತಿಗಳನ್ನು, ಬಾಣದಲ್ಲಿ ಸಪ್ತಸಂತತಿಯನ್ನು, ರೋಮ ರೋಮಗಳಲ್ಲಿ ಕೋಟ್ಯಾನು ದೇವತೆಗಳನ್ನ ಹಾಗೂ ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡಂತಹ ದೇಶ ನಮ್ಮದು. ಹಾಗಾಗಿ ಈ ಭೀಷ್ಮನ ಭಕ್ತಿ ಪರಾಕಾಷ್ಠೆಗೆ ಯಾರೂ ಮೆಚ್ಚಲೇಬೇಕು. ಆದರೆ ಭೀಷ್ಮ ಇಷ್ಟೆಲ್ಲ ತಿಳಿದ ನೀನು ಹೀಗೆ ಮಾಡಬಹುದೇ? ಮತ್ತ ಕಾಶಿನಿ ಅಂಬೆ ಅನ್ಯ ಚಿತ್ತ ಇಟ್ಟಳ ತಂದು ದೊರೆತ ಕಾರಣ ಏನು? ಚಿತ್ತವಿಟ್ಟಳ ತಂದು ದೊರೆತ ಕಾರಣವೇನು? ಮತ್ತಿವನೇ ಬಿಟ್ಟರಾರು ಭರಿಸುವರು. ಭೀಷ್ಮ, ಇಷ್ಟೆಲ್ಲವನ್ನು ಮಾಡಿದ ನೀನು, ಆದರೆ ಈ ರೀತಿ ಯಾಕೆ ಮಾಡಿದೆ?
ನೀನು ಕಾಶಿ ದೇಶಕ್ಕೆ ಹೋದೆಯ. ಹೋಗಿ ಅಲ್ಲಿ ಇರುವಂತ 3 ಹೆಣ್ಣು ಮಕ್ಕಳನ್ನ ರಥದ ಮೇಲೆ ಕೂರಿಸಿಕೊಂಡೆಯ. ಅಷ್ಟು ಮಾತ್ರವಲ್ಲ, ಅಲ್ಲಿ ನೆರೆದಿರುವಂತ ದಿಕ್ಪಾಲಕರನ್ನೆಲ್ಲ ನಿನ್ನ ಕಣ್ಣುಗಳಲ್ಲಿಯೇ ಗಾರು ಗಳಿಸಿದೆ. ಹಾಗೆ ಅವರನ್ನು ನಿನ್ನ ಅರಮನೆಗೆ ಕರೆದುಕೊಂಡು ಹೋದೆ. ಹೋಗಿ ಉಳಿದ 2 ಹೆಣ್ಣು ಮಕ್ಕಳ ವಿಚಾರ ಬೇರೆ. ಆದರೆ ಅಂಬೆಗೆ ಯಾಕೆ ಹೀಗೆ ಮಾಡಿದೆ? ನೀನು ಅಂಬೆಯನ್ನ ಕರೆತಂದು ಹೋಗಿದ್ದೇಕೆ? ಹೋದವ ನೀನು ಪುನಃ ಅವರನ್ನ ಬಿಟ್ಟಿದ್ದೇಕೆ? ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ನೀನು ಕೊಡಬೇಕು ಭೀಷ್ಮ.